ಸ್ವಲ್ಪ ಈ ಕಡೆ ಬರ್ರಿ, ಫೋಟೋಕ್ಕೆ ಬರ್ಬೇಕಲ್ಲ. ಯಾಕೆ ಬರ್ರಿ ಹಂಗಲ್ಲ, ಕವರ್ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಹಳ್ಳಿಯಲ್ಲಿ ಕಳೆದ 4-5 ವರ್ಷಗಳಿಂದ ಒಬ್ಬ ಶಿಕ್ಷಕರನ್ನ ಆರೋಗ್ಯ ಸರಿ ಇಲ್ಲದ ಶಿಕ್ಷಕರನ್ನ ಸಹ ಕಳಿಸಿದ್ರು. ನಾವು 3 ವರ್ಷ ಅನುಸರಿಸಿಕೊಂಡು ಇಲ್ಲಿವರೆಗೂ ಮಾಡಿದ್ವಿ. ಈಗ ಈ ವರ್ಷನೂ ಕೂಡ ಒಬ್ರು ಹೋದ್ ಸರಿ ಒಬ್ರು ಬೆಳಗ್ಗೆ ಸರ್ ಅಂತ ರಿಟೈರ್ಡ್ ಆದ್ರು. ಅವ್ರ ಪರವಾಗಿ ಒಬ್ರು ಅತಿಥಿ ಶಿಕ್ಷಕರು ಕೊಟ್ಟಿದ್ರು. 4 ಜನ ಶಿಕ್ಷಕರು 8ನೇ ಕ್ಲಾಸ್ ಶಾಲೆ ನಡೆಸ್ಯಾರ ಇಲ್ಲಿವರೆಗಾದ್ರು. ನಾವು ನಿನ್ನೆ BOR ಸರ್ ಕಡೆ ಹೋದ್ವಿ. 1ನೇ ತಾರೀಕಿನ ಮಟ್ಟ ಟೈಮ್ ತಗೊಂಡ್ವಿ. ಕಳೆದ ರಜದಾಗ 1 ತಿಂಗಳು ಮುಂದೆ ಹೋಗಿ ಲೆಟರ್ ಕೊಟ್ವಿ. MNL ಕಡೆ ಹೋದ್ವಿ. 3 ಜನ ಅತಿಥಿ ಶಿಕ್ಷಕರು ತಗೊಂತಾನೆ, ಒಬ್ರು HM ಪೋಸ್ಟ್ ಕೊಡ್ತಾನೆ ಅಂತ ಹೇಳಿದ್ರು ನಮ್ಗ. ಆ ಕಾರಣ 1ನೇ ತಾರೀಕಿನ ಮಟ್ಟ ದಾರಿ ಕಾದ್ವಿ. ನಿನ್ನೆ ಕೊಡ್ಲಿಲ್ಲ ಅವರು. ನಿನ್ನೆ ಹೋದೆ ಅಂದ್ರೆ 1 ಸೀಟ್ ಕೊಟ್ರು. 1 ಸೀಟ್ ತಗರಿ, ನಮ್ಗೆ ಸೀಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ ಸರ, ನಮ್ದು 1ರಿಂದ 8ನೇ ತರಗತಿವರೆಗೂ ಶಾಲೆ ಐತಿ. ನಮ್ಗೆ ಆರೋಗ್ಯ ಸರಿ ಇಲ್ಲ ಶಿಕ್ಷಕರು ಕೊಟ್ಟಿರಿ. ನಮ್ಗೆ ಮಕ್ಕಳು ನೋಡ್ರಿ 111 ಜನ ಮಕ್ಕಳು ಅದಾರ. 2 ಜನ ಶಿಕ್ಷಕರು ಅದಾರ. HM ಪೋಸ್ಟ್ ಖಾಲಿ ಐತಿ. ಒಬ್ರು HM ಪೋಸ್ಟ್ ಹೋದೆ ಅಂದ್ರೆ ಕ್ಲಾಸ್ಗೆ ಹೋಗೋರು 2 ಅದಾರ. 8 ಕ್ಲಾಸ್ ಹಾಕೋ. 8 ಕ್ಲಾಸ್ 2 ಶಿಕ್ಷಕರ ಮಕ್ಕಳಿಗೆ ಪಾಠ ಹೇಳಕ್ಕಾಗಲ್ಲ. ಇಲ್ಲೇ ಒಬ್ರು DC ಕೂಡ ಕೂತ್ಕೊಂಡ್ರೆ ಅಲ್ಲಿ ಮಕ್ಕಳ ಭವಿಷ್ಯ ಹಾಳಾಕತಿ. ಕೆಳಗೆ ಈ ಬುನಾದಿ ನಮ್ಗೆ 1ನೇ ಕ್ಲಾಸ್ ಬುನಾದಿ ಇರೋದು. ಈ ಮಕ್ಕಳು ಇಲ್ಲಿ ಸ್ಟ್ರೆಂತ್ ಬರಲಿಲ್ಲ ಅಂದ್ರೆ ಮುಂದೆ ನಮ್ಮ ಶಾಲೆಗ ಗೌರ್ಮೆಂಟ್ ಶಾಲೆ ಅಂತ ಮಕ್ಕಳು ಯಾವ ಬರೋದಿಲ್ಲ, ಅಡ್ಮಿಷನ್ ಆಗೋದಿಲ್ಲ. ನಾವು ನಮ್ದು ಕಳೆದ ವರ್ಷದಿಂದ ಬಂದಂಥ ಶಾಲೆ ಉನ್ನತೀಕರಿಸಿದ ಶಾಲೆ ಇದು. ಇದಕ್ಕೆ ನಮ್ಗೆ ಕನಿಷ್ಠ ನಮ್ಮ ಚಿಕ್ಕಹಳ್ಳಿ ಶಾಲೆಗೆ 5 ಜನ ಶಿಕ್ಷಕರು ಅದಾರ. ಇವತ್ತು ಇರೋದು ಇಬ್ಬರು ಜನ. 5 ಜನ ಶಿಕ್ಷಕರಲ್ಲಿ ಇವತ್ತು ನಮ್ಮ ಶಾಲೆಗಿರೋ ಶಿಕ್ಷಕರ ಸಂಖ್ಯೆ 2 ಇದೆ. HM ಪೋಸ್ಟ್ ಖಾಲಿ ಇದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡೇವಿ. ಇವತ್ತು ಶಾಲೆನ ಬಂದ್ ಮಾಡೇವಿ. ನಮಗೆ BOR ಆಫೀಸರ್ ಬಂದು ಇದಕ್ಕೊಂದು ಪರಿಹಾರ ಮಾಡಿ, MLA ಬರಲಿ, ಯಾರು ಬರಲಿ, ಯಾರು ಬಂದ್ರು ನಮ್ಮ ಶಾಲೆಗೆ ಎಷ್ಟು ಜನ ಶಿಕ್ಷಕರದ್ರ ಅಷ್ಟು ಜನ ಶಿಕ್ಷಕರನ್ನ ತುಂಬಿ ಇವತ್ತು ಶಾಲೆ ಚಾಲು ಮಾಡ್ಲಿ ಅಂತ ಅಲ್ಲಿವರೆಗೂ ನಾವು ಉಗ್ರ ಹೋರಾಟ ಮಾಡಿ ಈ ಶಾಲೆಯನ್ನು ಬೀಗ ಹಾಕಿವಿ ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಫಸ್ಟ್ ಆಫ್ ಆಲ್ ನಮಗೆ ಸರ್ 2 ಅದಾರ. ಅದರಲ್ಲಿ ನಮ್ 3 ಈಗ ಒಬ್ರು ರಿಟೈರ್ಡ್ ಆಗ್ತಾರ. 2 ಈಗ ಉಳಿದಿರೋದು 2. ನಮಗೆ ಬೇಕಾಗಿರೋದು 1ರಿಂದ 1st ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ಮಟ್ಟ ಕ್ಲಾಸ್ ತಗೋಬೇಕಂದ್ರ ಸರ್ಗೆ ಕೊರತೆ ಆಕತಿ. ಅದಕ್ಕೆ ನಮ್ಮ ಶಾಲೆಗೆ ಸರ್ ಬೇಕಂತ ನಾವಿಲ್ಲ ಇಷ್ಟು ಮಟ್ಟ ಹೋರಾಡೀವಿ. ಇವತ್ತು ಶಾಲೆನ ಕ್ಲೋಸ್ ಮಾಡಿರೋದು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇವತ್ತು ನಾವೀಗ ಇದನ್ನೇ ಅನುಭವಿಸಿಗಂತ ಹೋದೆ ಅಂದ್ರೆ ನಮಗೆ ನಿಜವಾಗ್ಲೂ ಸರ್ ಸುಖಗಳು ಸಿಗಲ್ಲ. ಒಬ್ಬೊಬ್ಬರಾದ್ರೆ 1 ವರ್ಷದಿಂದ ಒಬ್ಬೊಬ್ರು ರಿಟೈರ್ಡ್ ಅವರ ಶಾಲೆ ಎದಕ್ ಬೇಕು? ಇಲ್ಲಿ ಶಾಲೆ ಅನ್ನೋದು ಎದಕ್ ಬೇಕು? ಹೌದು, ಇಲ್ಲಿ ಮಕ್ಳು ಎದಕ್ ಬಂದಾರ? ಇಲ್ಲಿ ಓದಾಕ ಬಂದಿರ್ತಾರ. ತಂದೆ ತಾಯಿಗಳು ಕಷ್ಟಪಟ್ಟು ಕಳ್ಸಿರ್ತಾರ. ಈಗೇನ್ರಿ ಬೇರೆ ಗೌರ್ಮೆಂಟ್ ಶಾಲೆ ಅಂತ ಕಳ್ಸಿರ್ತಾರ ಫ್ರೀ ಅದು. ಬೇಕಾದ್ರೆ ಬೇರೆ ಶಾಲೆಗೆ ಹೋದ್ರು ದುಡ್ಡು ಕಟ್ಟಿಸ್ಕೋಬೇಕಾಗತ್ತೆ. ಗೌರ್ಮೆಂಟ್ ಶಾಲೆಗೆ ಹೋದ್ರು ಗೌರ್ಮೆಂಟ್ ಸರ್ ಕಟ್ಟಿಸ್ಕೋಬೇಕಂದ್ರೆ ಬಡವ್ರು ಇರ್ತಾರ. ಜಾಸ್ತಿ ಜನ ಬಡವ್ರು ಅದ. ಇವರಲ್ಲಿ ಎಲ್ರೂ ಮನೆಯಲ್ಲೂ ಹೊರೋದು, ಒಬ್ರು ಮನೆಯಲ್ಲೂ ಇಲ್ಲ ಅನ್ನಂಗಿಲ್ಲ. ಎಲ್ರು ಕಷ್ಟಪಟ್ಟು ಬೆವ್ರು ಸುರ್ಸಿ ದುಡಿತಾರ. ಇಲ್ಲ ಅಂದ್ರೆ ಮಕ್ಕಳು ಸತಕ್ಕೆ ಈಗ ಹಾಳ್ಬೇಕು ಭವಿಷ್ಯ. ಈಗ ಆ ಶಾಲೆ ಇದೇನ್ರ ನಡಿಲಿಲ್ಲ ಅಂದ್ರೆ ಈಗ ನಾವೇನ್ ಮಾಡ್ಬೇಕು? ಇಲ್ಲಿ ಶಾಲೆ ಎದಕ್ ಬೇಕು? ಹೌದು, ಇಲ್ಲಿ ಊರಾಗ ಶಾಲೆ ಎದಕ್ ಬೇಕು? ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕು. ನಾವು ಹೊನ್ನತ್ತಿಗೆ ಸೇರ್ಸ್ಕೊಂಡ್ರೆ ನಾವೇನ್ ಮಾಡ್ಬೇಕು? 5 ಜನ ಯಾಕೆ? 1ರಿಂದ 8 ಮಟ್ಟ ಶಿಕ್ಷಕರು ಬೇಕು. ಕ್ಲಾಸಿಗೆ ಒಬ್ಬೊಬ್ರು ಶಿಕ್ಷಕರು ಬೇಕು. ಶಾಲೆಗೆ ಟೀಚರ್ಸ್ ಬೇಕು.